RH ನಂಬರ್ 2ರಲ್ಲಿ ಗ್ರಾಮೀಣ ದಸರಾ ಉತ್ಸವಕ್ಕೆ ಡಿಸಿ ನಿತೀಶ್ ಕೆ ಚಾಲನೆ. ನಮ್ಮ ಸಿಂಧನೂರು ದಸರಾ ಉತ್ಸವಕ್ಕೆ 4ನೇ ದಿನ RH ನಂಬರ್ 2 ಕ್ಯಾಂಪ್ನಲ್ಲಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಚಾಲನೆ ನೀಡಿದರು. 1971ರಲ್ಲಿ ಬೆಂಗಾಲಿಯಿಂದ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿಗೆ ವಲಸೆ ಬಂದು ಜವಳಗೆರೆ ಹತ್ತಿರ ವಾಸ ಮಾಡುತ್ತಿರುವ ಬಂಗಾಳಿ ಸಮುದಾಯದ ಜನರ ಕ್ಯಾಂಪ್ನಲ್ಲಿ ಸೆಪ್ಟೆಂಬರ್ 25ರಂದು ಸಂಜೆ ಅದ್ದೂರಿಯಾಗಿ ನಡೆದ ಗ್ರಾಮೀಣ ದಸರಾ ಉತ್ಸವವು ಇಳಿ ಹೊತ್ತಿಗೆ ಆರಂಭಗೊಂಡು ಗ್ರಾಮೀಣ ದಸರಾ ಕಾರ್ಯಕ್ರಮಗಳಿಗೆ ದೀಪ ಬೆಳಗಿಸಿ ಚಾಲನೆ ನೀಡಿದ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದರು. ಈ ದಸರಾ ಉತ್ಸವದ ರೂವಾರಿ ಸಿಂಧನೂರು ಶಾಸಕ ಹಂಪನಗೌಡ ಬಾರದಲಿ ಮಾತನಾಡಿ, RH ಕ್ಯಾಂಪ್ನಲ್ಲಿ 40 ವರ್ಷಗಳಿಂದ ನವರಾತ್ರಿ ಕಾರ್ಯಕ್ರಮವನ್ನು ನಾನು ನೋಡುತ್ತಾ ಬಂದಿದ್ದೇನೆ. ಈ ಕ್ಯಾಂಪಿನ ಧಾರ್ಮಿಕ ಕಾರ್ಯಕ್ಕೆ ನನಗೆ ಸಂತೋಷ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದೋ, ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ, ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ, ವಿಶೇಷ ರೈಲು ಭೂ ಸ್ವಾಧೀನಾಧಿಕಾರಿ ಶ್ರುತಿ ಕೆ, ಡಿವೈಎಸ್ಪಿ ಬಿಎಸ್ ತಳವಾರ್, ಎಸ್ ದೇವೇಂದ್ರಗೌಡ, RH ನಂಬರ್ 1ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಹಮತ್ ಪಾಷಾ, ಪಂಪನಗೌಡ ಬಾರದಲಿ, ಶ್ರೀದೇವಿ, ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಸುತ್ತಮುತ್ತಲಿನ ಕ್ಯಾಂಪ್ನ ಗ್ರಾಮಸ್ಥರು ಭಾಗವಹಿಸಿದ್ರು. ನೀರು ಕೊಡೋ ವ್ಯವಸ್ಥೆನೂ ಆಗಿತ್ತು. ಅದು ಆ ಸಮಸ್ಯೆ ಬಗೆಹರಿತು ಅನ್ನೋಷ್ಟೊತ್ತಿಗೆ ಮತ್ತೊಂದು ದೊಡ್ಡ ಸಮಸ್ಯೆ ಬಂತು. ಏನು ಅಂತ ತಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ಜೋಳ ಖರೀದಿ. ಜೋಳ ಖರೀದಿದು ಸಾಕಷ್ಟು ಸಮಸ್ಯೆ ಆದಾಗ ಶಾಸಕರು 1 ವಾರ ಬೆಂಗಳೂರಲ್ಲಿ ಇಟ್ಕೊಂಡು, ನಾನು ಇದ್ದೆ, ಮುಖ್ಯಮಂತ್ರಿಗಳಿಗೆ, ಚೀಫ್ ಮಿನಿಸ್ಟರ್ಗೆ, ಆಮೇಲೆ ಒಂದು 4-5 ಸಲ ಕಮಿಟಿ ಕ್ಯಾಬಿನೆಟ್ ಸದಸ್ಯರ ಜೊತೆ ಮೀಟಿಂಗ್ ಆಯಿತು. ಒಂದು ವೇಳೆ ಅಷ್ಟೊಂದು ಪರಿಶ್ರಮ ಶಾಸಕರು ಮಾಡಿಲ್ಲ ಅಂದ್ರೆ ಅವತ್ತು ಜೋಳ ಖರೀದಿ ಆಗ್ತಾ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಇಷ್ಟು ಹೇಳ್ತಾ ಮುಂದಿನ ದಿನದಲ್ಲೂ ಪರ್ಟಿಕ್ಯುಲರ್ಲಿ RH ಕ್ಯಾಂಪ್ ಮತ್ತೆ ಗ್ರಾಮೀಣ ಪ್ರದೇಶಕ್ಕೆ ಅಭಿವೃದ್ಧಿಗೋಸ್ಕರ ನಾನು, ಶಾಸಕರು, ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ತಮ್ಮೆಲ್ಲ ಸಹಕಾರ ಜೊತೆಗೆ ಇನ್ನೂ ನಾವು ಬೇಗ ಅಭಿವೃದ್ಧಿ ಹೊಂದೋಣ, ಇನ್ನೂ ನಮ್ಮ ಜನರಿಗೆ ಹೆಚ್ಚಿನ ಅವಕಾಶ, ಹೆಚ್ಚಿನ ಸೌಕರ್ಯ ಕೊಡೋಣ ಅಂತ ನಾನು ಹೇಳ್ತೀನಿ. ಮತ್ತೆ ತಮ್ಮೆಲ್ಲ ಇವತ್ತು ಏನು ದುರ್ಗಾದೇವಿ ಪರವಾಗಿ ತಾವೆಲ್ಲ ಇಷ್ಟೊಂದು ಭಯ ಭಕ್ತಿ ಮತ್ತೆ ಶ್ರದ್ಧೆಯಿಂದ ತಾವು ನಡ್ಕೊಂಡಿದ್ದೀರಾ, ಖಂಡಿತವಾಗೂ ತಮಗೆ ದುರ್ಗಾದೇವಿ ಆಯುಷ್, ಆರೋಗ್ಯ, ಐಶ್ವರ್ಯ ಕೊಡ್ಲಿ ಅಂತ ನಾನು ಭಾವಿಸ್ತೀನಿ. ಪ್ರೀತಿ, ನಂಬಿಕೆ, ವಿಶ್ವಾಸ, ಧಾರ್ಮಿಕದ ಆಚಾರ ವಿಚಾರಗಳು ಮತ್ತು ಒಂದು ವೈವಿಧ್ಯತೆಯಿಂದ ನಮ್ಮ ದೇಶದಲ್ಲಿ ಎಲ್ಲ ವರ್ಗದ ಜನತೆ ಇದೆ. ರಾಷ್ಟ್ರ ಮತ್ತು ಈ ನಾಡಿನಲ್ಲಿ ಇಡೀ ದೇಶದಲ್ಲೇ ಬಹಳ ಅತ್ಯುತ್ತಮವಾದಂಥ ಹಿಂದೂಗಳು ಆಚರಣೆ ಮಾಡತಕ್ಕಂಥ ಒಂದು ವೈಭವಪೂರಿತವಾಗಿರ್ತಕ್ಕಂಥ ಹಬ್ಬ ದಸರಾ ಹಬ್ಬ. ವಿಶೇಷವಾಗಿ ನಮ್ಮ ರಾಷ್ಟ್ರದಲ್ಲಿ ಬಾಂಗ್ಲಾ ದೇಶದಲ್ಲಿ ಬಹಳ ಅದ್ಭುತವಾಗಿ ಈ ನವರಾತ್ರಿ ಉತ್ಸವವನ್ನು ತಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ ಅಲ್ಲಿಯ ಜನ. ನಾನು ರಾಜಕೀಯಕ್ಕಿಂತ ಬರುವುದಕ್ಕಿಂತ ಪೂರ್ವದಲ್ಲಿ 40 ವರ್ಷ ಆಯ್ತು ರಾಜಕಾರಣದಾಗ, ಒಂದು ಹೆಚ್ಚು ಕಡಿಮೆ. 71ರಲ್ಲಿ ಇಲ್ಲಿ ಬಾಂಗ್ಲಾ ನಿರಾಶ್ರಿತರ ಒಂದು ಕ್ಯಾಂಪ್ಗಳಾಗಿವೆ. ಅಂದಿನಿಂದ ಇಂದಿನವರೆಗೂ ಕೂಡ ಬಹಳ ಅಚ್ಚುಕಟ್ಟಾಗಿ ನವರಾತ್ರಿ ಉತ್ಸವವನ್ನು ಈ ಕ್ಯಾಂಪಿನಲ್ಲಿ ಈ ಜನತೆ ಆಚರಣೆ ಮಾಡ್ತಾ ಇರೋದು ನಾನು 40 ವರ್ಷಗಳಿಂದ ನೋಡಿಕೊಂಡು ಬಂದಿರತಕ್ಕಂಥ ವಿಚಾರ. ಅದು ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳಂದ್ರೆ ಬಹಳ ಅಚ್ಚುಕಟ್ಟಾಗಿ ಧರ್ಮದ ಆಚರಣೆ ಯಾವ ರೀತಿ ಮಾಡಬೇಕು ಎಂಬುದನ್ನು ಇವರು ನೋಡಿ ನಾವು ಕಲಿಬೇಕು. ಬ್ಯೂರೋ ರಿಪೋರ್ಟ್, ಬಾಸವರಾಜ್ ಬೂಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.